ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಇಲ್ಲಿಯವರೆಗೂ ಡಿಕ್ಷನರಿಯಲ್ಲಿ ಹಾಲ್ ಮಾರ್ಕು, ಬೆಂಚ್ ಮಾರ್ಕು, ಲ್ಯಾಂಡ್ ಮಾರ್ಕು ಅನ್ನೋ ಪದಗಳನ್ನ ನೀವು ನೋಡಿರ್ತೀರ. ಆ ಸಾಲಿಗೆ ಇಲ್ಲಿಂದ ಈಚೆಗೆ ಮತ್ತೊಂದು ಪದ ಸೇರ್ಪಡೆ ಆಗ್ತಿದೆ, ದಟ್ ಈಸ್ ಬಾದ್ಶಾ ಮಾರ್ಕ್. ಎಸ್ ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಆಲ್ ಇಂಡಿಯಾ ಕಟೌಟ್, ಬಬ್ಬರ್ ಶೇರ್, ಅಭಿನಯ ಚಕ್ರವರ್ತಿ, ಬಾದ್ಶಾ ಕಿಚ್ಚ ಸುದೀಪ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಗುಡ್. ಮಾರ್ಕ್ ನಿಮ್ಮ ಕರಿಯರಲ್ಲಿ ಎಷ್ಟು ಇಂಪಾರ್ಟೆಂಟ್ ಮಾರ್ಕ್ ಸಿನಿಮಾ ಆಗುತ್ತೆ ಅಂತ? ನಿಮ್ಮ ಹೆಸರು ಹೇಳಿದ್ರಿ, ಬಿರುಗಾಳಿ ಬೀರಗನಹಳ್ಳಿ ಲಕ್ಷ್ಮೀನಾರಾಯಣ್. ಹೌದಾ? ನಾನು ಬಿರುಗಾಳಿ ಅಂತ ಕೇಳಿಸ್ತೆ. ಬಿರುಗಾಳಿ ಲಕ್ಷ್ಮಣ್. ಬಿರುಗಾಳಿ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ ನೋಡಿ ಅದು. ಥ್ಯಾಂಕ್ ಯು ಸರ್. ಹೇಳಿ ಸರ್. ಮಾರ್ಕ್ ಸಿನಿಮಾ ಬಾದ್ಶಾ ಕಿಚ್ಚ ಸುದೀಪ್ ಅವರ ಕರಿಯರಲ್ಲಿ ಎಷ್ಟು ಬೆಸ್ಟ್ ಸಿನಿಮಾ ಆಗುತ್ತೆ, ಯಾಕೆ ಅಂತ? ದಟ್ ಈಸ್ ಒನ್ ಥಿಂಗ್. ನಾನು ಯಾವತ್ತೂ ಅದನ್ನು ಪ್ರೆಡಿಕ್ಟ್ ಮಾಡೋಕ್ಕೆ ಹೋಗಲ್ಲ, ಅಥವಾ ನನಗೆ ಅಷ್ಟು ಅಹಂ ಯಾವುದ್ರ ಮೇಲಿಲ್ಲ, ಅಥವಾ ಡೌಟು ಯಾವುದ್ರ ಮೇಲಿಲ್ಲ. ನಾವು ಮಾಡೋ ಪ್ರತಿ ಸಿನಿಮಾ ದಟ್ ಈಸ್ ದ ಬೆಸ್ಟ್ ಸಿನಿಮಾ ಅಂದ್ಕೊಂಡೆ ನಾನು ಮಾಡ್ತೀನಿ. ಕೆಲವು ಟೈಮ್ ಹೋಗುತ್ತೆ, ಕೆಲವು ಟೈಮ್ ಜನಗಳು ಇನ್ನಷ್ಟು ನಿರೀಕ್ಷೆ ಮೇಲೆ ಏನಾರು ಹೇಳ್ಬೋದು. ಬಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ಲಕ್ಷ್ಮಿ ದಟ್ ನಾವು ಮಾಡ್ತಾಯಿದ್ದೀವಿ ಅಂದರೆ ನಾನು ಮಾತ್ರ ಅಲ್ಲ ಸರ್, ಪ್ರತಿಯೊಬ್ಬ ಹೀರೋನು ಯು ಹ್ಯಾವ್ ಟು ಬಿಲೀವ್ ದಟ್ ಈಸ್ ದ ಬೆಸ್ಟ್ ಫಿಲ್ಮ್ ದಟ್ ಯು ಗೋಯಿಂಗ್ ಟು ಡೂ. ಓಕೆ, ದಟ್ ಇಸ್ ಹೌ ಇಟ್ ಶುಡ್ ಬಿ. ಇವಾಗ ಹಿಂದೆ ಸಿನಿಮಾಕಿನ್ನ ಅದಕ್ಕಿಂತ ಒಂದು ಲೋ ಕ್ವಾಲಿಟಿ ಸಿನಿಮಾ ಮಾಡೋಣ ಅಂತ ನಾನೇ ಕೊಡ್ತೀನಿ. ಐ ವಾಂಟ್ ಟು ಗಿವ್ ದ ಬೆಸ್ಟ್ ಆ್ಯಂಡ್ ಐ ಬಿಲೀವ್ ದಟ್ ವಾಟ್ ಐ ಡೂ ಶುಡ್ ಬಿ ದ ಬೆಸ್ಟ್. ಚೆನ್ನಾಗಾಯ್ತಾ? ಓಕೆ, ನಾವು ಅಂದ್ಕೊಂಡಂಗೆ ಆಯ್ತು. ಆಗಲಿಲ್ವ ಇನ್ನೊಂದು ಮಾಡೋಣ, ಪಾಯಿಂಟ್ ಅದಲ್ಲ. ದಟ್ ಅಫ್ಕೋರ್ಸ್ ಮಾರ್ಕಲ್ಲಿ ಒಂದು ವೆರೈಟಿ ಇದೆ, ಶ್ರಮ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಏನು ಅಂದ್ಕೊಂಡಿದ್ದು ಅದು ಬಂದಿದೆ. ಯಾವತ್ತೂ ಒಂದು ಟೈಮಿಗೆ ನಾವು ಅಂದ್ಕೊಂಡಿದ್ದನ್ನು ಮಾಡೋದು ಮಾತ್ರ ಅಲ್ಲ, ಅಷ್ಟೇ ಟೈಮ್ ಒಳಗಡೆ ಅಷ್ಟೇ ಅದ್ಭುತವಾದ ಕ್ವಾಲಿಟಿ ಕೊಟ್ಟುವ ಎಲ್ಲ ಮ್ಯಾಟರ್ ಆಗುತ್ತೆ. ಐ ಥಿಂಕ್ ಟಿಲ್ ಡೇಟ್ ನಾನು ನೋಡೋಕೆ ಹೋದರೆ ಇವಾಗ ನನಗೆ ಮ್ಯಾಕ್ಸ್ ಲಾಸ್ಟ್ ಇರೋದ್ರಲ್ಲಿ ಒಂದು ದೊಡ್ಡ ಚೆನ್ನಾಗಿ ನಮ್ಮ ಲೈಫಲ್ಲಿ ಆಗಿದ್ದು ಮ್ಯಾಕ್ಸ್ಗಿನ್ನ ಬೆಟ್ರ್ ಫಿಲಮ್ ಅಂತ ನಾನು ನಂಬ್ತೀನಿ. ಜನ ಸಾಮಾನ್ಯವಾಗಿ ಅಂದ್ಕೊಳ್ತಾ ಇರ್ತಕ್ಕಂಥದ್ದು, ಕ್ರಿಸ್ಮಸ್ನ ಸುದೀಪ್ ಸರ್ ಏನಾದರೂ ಲೀಸ್ಗೆ ಹಾಕ್ಕೊಂಡಿದ್ದಾರೆ ಅಂತ. ಐ ಮೀನ್, ಇವಾಗ ಖಾಲಿ ಇರೋ ಸೈಟಿಂದ ತೊಗೊಳೋದ್ರಲ್ಲಿ ತಪ್ಪೇನಿದೆ ಹೇಳಿ? ಏನಾದರೂ ಇವಾಗ ಫಾರ್ ಎಕ್ಸಾಂಪಲ್ ಕೂಡ್ಕೊಂಬಂತು, ಈಗ ನನಗೆ ಜುಲೈ 6th ಹುಚ್ಚ ಕೊಟ್ಟಿದ್ದೀನಿ, ಜುಲೈ 6th ಈಗ ಕೊಟ್ಟಿದ್ದೀನಿ. ಹಾಗೆ ನೋಡೋಕ್ಕೆ ಹೋದರೆ ಸೆಂಟಿಮೆಂಟ್ ಅಂತ ನಾನು ಹೋಗಿದ್ರೆ ಪ್ರತಿ ಜುಲೈ ನಂದೇ ಅಂತ ಹೋಗಬೇಕಿತ್ತು. ಹಾಗಾಗಲ್ಲ, ಕೂಡ್ಕೊಂಬಂತು. ಇವಾಗ ನಾವು ಅಂದ್ಕೊಂಡಿದ್ದು ಕೂಡ್ಕೊಬಂತು, ಮುಗೀತು ಅಲ್ಲಿಗೆ. ಜನ ಮಾತಾಡ್ಕೊತಾ ಇದ್ದರು. ಜನ ಅಷ್ಟೇ ಅಲ್ಲ, ಮಾಧ್ಯಮಗಳು ಕೂಡ, ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದಷ್ಟು ಟೆಕ್ನಿಷಿಯನ್ಸು ಕೂಡ, ನಿರ್ದೇಶಕರು, ನಿರ್ಮಾಪಕರುಗಳು ಮಾತಾಡ್ಕೊಂಡಿದ್ದುಂಟು. ದೊಡ್ಡ ದೊಡ್ಡ ಸ್ಟಾರ್ಗಳು ವರ್ಷಕ್ಕೆ 2 ಸಿನಿಮಾ ಬೇಡ, ಕನಿಷ್ಠ 1 ಸಿನಿಮಾ ಮಾಡಿದ್ರೆ ಸಾಕು ಅಂತ ಮಾತಾಡ್ಕೊತಾ ಇದ್ರು. ತಗೊಳ್ಳಿ ಅಂತ ಕೊಟ್ಬಿಟ್ರಿ ನೀವು. ಇಲ್ಲ ಸರ್, ನನ್ನ 2 ಸಿನಿಮಾ ಪ್ರಯತ್ನನೇ ಇದ್ದಿದ್ದು ನಮ್ಮದು. ಬಟ್ ಮ್ಯಾಕ್ಸ್ ಆದಮೇಲೆ ನನಗೆ ಏನೋ ಒಂದು ಆಗ್ತಾ ಇರುತ್ತಲ್ಲ. ಐ ಲಾಸ್ಟ್ ಮೈ ಮದರ್ ಇನ್ ಅಕ್ಟೋಬರ್. ಅದಾದಮೇಲೆ ನನಗೆ ಯಾವ ಮೂಡಲ್ಲಿ ಇರಲಿಲ್ಲ, ನಾನು ಸಿನಿಮಾ ಮಾಡೋ ಮೂಡಲ್ಲಿ ಇರಲಿಲ್ಲ, ಇನ್ನೊಂದಿರಲಿಲ್ಲ. ಬಿಲ್ಲಾರಂಗ ಭಾಷಾ ಸ್ಟಾರ್ಟ್ ಮಾಡಿದೆ. ಬಿಲ್ಲಾರಂಗ ಭಾಷಾ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಗೊತ್ತಾದಾಗ ಇಮಿಡಿಯೇಟಾಗಿ ಲಕ್ಕಿಲಿ ವಿಜಯ್ ಒಂದು ಸ್ಕ್ರಿಪ್ಟ್ ಎತ್ಕೊಂಡ್ಬಂದಿದ್ರು. ಇಲ್ಲಾಂದರೆ ಬಹುಶಃ ಕಷ್ಟ ಆಗಿರೋದೇನೋ. ಬಟ್ ಐ ಥಿಂಕ್ ವಿ ಶುಡ್ ಜಸ್ಟ್ ಗೋ ವಿತ್ ದ ಫ್ಲೋ. ಪ್ರಯತ್ನ ಅಂತೂ ನಾನು ಹಾಕಿದ್ದೀನಿ, 2 ಸಿನಿಮಾ ಅಂತ. 1 ಸಿನಿಮಾ ಆಯಿತು. ಮುಂದಿನ ವರ್ಷ ಅಟ್ಲೀಸ್ಟ್ ನನಗೆ January, February ವಿ ವಾಂಟ್ ಟು ಸ್ಟಾರ್ಟ್ ಆ್ಯಂಡ್ ಮೇಕ್ ಶೋ ಅಬೌಟ್ ವರಮಹಾಲಕ್ಷ್ಮಿ ಟೈಮ್, ದೀಪಾವಳಿ ಟೈಮ್ ಸಮಥಿಂಗ್, ಆ್ಯಂಡ್ ದೆನ್ ಮೇ ಬಿ ಅಗೇನ್ ಡಿಸೆಂಬರ್ ಟೈಮ್ ಸಮಥಿಂಗ್. ವಿ ಹ್ಯಾವ್ ಟು ಕೀಪ್ ಒಂದು ಪರ್ಪೆಚುವಲ್ ಪ್ರಯತ್ನ ಇದ್ದೇ ಇರುತ್ತೆ ನಮ್ಮ ಕಡೆ. ವರ್ಷಕ್ಕೊಂದು ಸಿನಿಮಾ ಕೊಡಬೇಕು ಅಂತ, 2 ಕೊಡಬೇಕು ಅನ್ನೋದಿದೆ. ಆ್ಯಂಡ್ ಮಾಡೋ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಬಟ್ ಇದೇ ಥರ ಸ್ಪೀಡಲ್ಲಿ ನಾವು ಇವಾಗ ಒಂದು ಟೇಸ್ಟ್ ಅಂತೂ ಆಯ್ತಲ್ಲ ನಮಗೆ. ಸೊ ವಾಟ್ ವಿ ರಿಯಲೈಸ್ ಇನ್ ದಿಸ್ ಪ್ರಾಸೆಸ್ ಇಸ್ ದಟ್ ನಮ್ಮ ಟೀಮ್ನ ನಾವು ಯಾವಾಗ ಕರೆಕ್ಟಾಗಿ ಆಯ್ಕೆ ಮಾಡ್ಕೋತೀವಲ್ಲ, ಐ ಥಿಂಕ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್. ಎಲ್ಲದೂ ಅದರ ಜಾಗಕ್ಕೆ ಸೇರಿಕೊಳ್ಳುತ್ತೆ. ಅವಾಗ ಟೀಮ್ ಫಾರ್ಮ್ ಚೆನ್ನಾಗಾಗಬೇಕಷ್ಟೆ. ಅಂದರೆ ಒಂದೇ ಉದ್ದೇಶದಲ್ಲಿ ಎಲ್ಲರೂ ಎದ್ದೇಳಬೇಕು, ಒಂದೇ ಉದ್ದೇಶದಲ್ಲಿರಬೇಕು, ಒಂದೇ ಹಠದಲ್ಲಿ ಇರಬೇಕು ಎಲ್ಲರೂ, ಒಂದೇ ಆಸೆ, ಒಂದೇ ಕನಸು. ಹಂಗಿದ್ದಾಗ ಏನಾಗುತ್ತೆ, ಐ ಗೆಸ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್. ವಿಜಯ್ ಕಾರ್ತಿಕೇಯ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಡೇಟ್ಸ್ ಕೊಡೋದಕ್ಕೆ ಒಂದು ರೀಸನ್ ಏನು ಸರ್? ಏನಿಲ್ಲ ಅಂಥದ್ದೇನಿಲ್ಲ. ವರ್ಷಾಡಿ ನಾವು ಏನೇನೋ ತಿಂತಾ ಇರ್ತೀವಿ ಅಂತ ಸಡನ್ನಾಗಿ ಯಾವತ್ತೊಂದು ದಿವಸ ತುಂಬ ಏನೋ ಒಂದು ಐಟಮ್ ಇಷ್ಟ ಆಗುತ್ತೆ, ನೆಕ್ಸ್ಟ್ ಡೇನೂ ತಿನ್ನಬೇಕು ಅನ್ಸುತ್ತೆ ಅಷ್ಟೇ. ದಟ್ಸ್ ಆಲ್ ಇಟ್ ಇಸ್. ಹೀ ಈಸ್ ಅ ಫ್ಯಾಬುಲಸ್ ಟೆಕ್ನಿಷಿಯನ್, ನಂಬರ್ 1. ಸೆಕೆಂಡ್, ನನಗೆ ಮ್ಯಾಕ್ಸ್ ಮಾಡೋಕ್ಕಿಂತ ಮುಂಚೆ ಈ ಪ್ರಶ್ನೆ ಕೇಳಿದರೆ ಯಾಕೆ ವಿಜಯ್ ಅಂದರೆ ಉತ್ತರ ಕೊಡಬಲ್ಲೆ. ಕಾರಣ ಏನಂತ ನಾನು ಕೆಲವು ನೋಡಿದೆ ಅವರಲ್ಲಿ. ಇದಿದೆ ಇವ್ರ ಹತ್ರ, ಇದು ಮಾಡ್ಬೋದೇನೋ ಅವ್ರ ಕತೆ ಹೇಳೋ ರೀತಿ. ಎಷ್ಟೋ ಕಡೆ ನಾವು ಎಡುವುದೇ ಅಲ್ಲಿ. ಅವ್ರು ಹೇಳೋ ರೀತಿಯಲ್ಲಿ ಒಂದೇ ಎಡುಬಿಟ್ಟು ಯಾಮಾರ್ಬಿಟ್ಟಿರ್ತೀವಿ. ಇಲ್ಲಾಂದರೆ ಅವ್ರು ಹೇಳೋಕ್ಕೆ ಬರದೇ ಇರೋ ರೀತಿ ನೋಡಿಬಿಟ್ಟು ಅವ್ರನ್ನ ನಿರಾಕರಿಸಿರ್ತೀವಿ.
So I think that is where an actor is made or he's broken because of the decisions we take. ನನಗೆ ಅದು ಇಷ್ಟ ಆಯಿತು ಅವತ್ತು ಅವ್ರು ಹೇಳಿದ ರೀತಿ ಪ್ರಯತ್ನ ಪಟ್ವಿ, ಒಂದು ಮ್ಯಾಕ್ಸ್ ಆಯಿತು. ಆ್ಯಂಡ್ ನೆಕ್ಸ್ಟ್ ವಿಜಯ್ ಅವ್ರಿಗೆ ಆಸೆ ಇತ್ತು ಮಾಡಲೇಬೇಕು ಅಂತ, ಇನ್ನೊಂದು ಕತೆ ತೊಗೊಂಡು ಬಂದರು. ನನಗೆ ಭಾಳ ವಿಜಯ್ ಬಗ್ಗೆ ಖುಷಿ ಆಗೋದೇನೆಂದರೆ, ಒಂದು ಹಿಟ್ ಕೊಡ್ತಾರೆ ಮ್ಯಾಕ್ಸ್, ಆ ಸಿನಿಮಾನ ಒಂದು ಕಾಪಿ ತೊಗೊಂಡು ಚೆನ್ನೈಯಲ್ಲಿ ಕೂತ್ಕೊಂಡು ಅವ್ರಿಗೆ ಅವ್ರು ಪಬ್ಲಿಸಿಟಿ ಮಾಡಿ ವಾಪಸ್ ಅವ್ರ ಊರುಗಳಿಗೆ ಹೋಗಿ ಆ ಹೀರೋಗಳ ಹತ್ರ ಯಾರಿಗಾನ ಡೇಟ್ ತೊಗೊಬೋದಿತ್ತು. ಕರೆಕ್ಟ್, ಆಲ್ರೆಡಿ ಪ್ರೊಡಕ್ಷನ್ ಹೌಸು ದಾನು ಅವ್ರದ್ದಾಗಿರೋದ್ರಿಂದ ಚೆನ್ನೈಯಲ್ಲಿ ಯಾರಿಗೂ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿರೋದು. ಬಟ್ ಅವ್ರು ಇಲ್ಲಿಯೇ ಬಂದರು, ಇಲ್ಲೇ ಮಾಡಿದ್ರು. ಅದು ಅಲ್ಲ, ಇನ್ನು 3ನೇ ಸಿನಿಮಾ ಕಥೆನೂ ನನಗೆ ಬರೀತಾ ಇದ್ದಾರೆ, ಅವ್ರು ಮಾಡ್ತಾ ಕೂತಿದ್ದಾರೆ ಆಲ್ರೆಡಿ. ಸೊ ಐ ಗೆಸ್ ಒಬ್ಬ ಮನುಷ್ಯ ನಿಮ್ಮನ್ನು ಪ್ರೀತಿಸೋದು ಸ್ಟಾರ್ಟ್ ಮಾಡಿದಾಗ ಅವನಿಗೂ ಪ್ರಪಂಚಕ್ಕೆ ಹೇಳಬೇಕಾಗಿರೋದು ಒಂದು ಕಥೆನೇ, ನನಗೂ ಹೇಳಬೇಕಾಗಿರೋದು ಒಂದು ಕಥೆನೇ. ಸೊ ನಾವು ನಮ್ಮ ಕಂಫರ್ಟ್ ಝೋನಲ್ಲಿ ಇರ್ತೀವಿ ಇವಾಗ. ಯಾರ ಹತ್ರ ಮಾಡೋಕ್ಕೆ ಇಷ್ಟ ಆಗುತ್ತೆ, ಯಾರ್ಯಾರೊಟ್ಟಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಆಗುತ್ತೆ, ಆ್ಯಂಡ್ ಯಾವ ಟೈಮಲ್ಲಿ ಯಾರು ತೊಗೊಂಡು ಬಂದರು. ಕರೆಕ್ಟ್. ಇವಾಗ ಸದ್ಯಕ್ಕೆ ನಾನು ಮ್ಯಾಕ್ಸ್ ಆದಮೇಲೆ ಮ್ಯಾಕ್ಸ್ ಎಷ್ಟೋ ತಿಂಗಳುಗಳ ಪ್ರಯತ್ನ ಆನ್ ಸ್ಕ್ರಿಪ್ಟ್ ಲೆವೆಲ್ಲೇ. ಇದು ಹೇಗಿತ್ತು ಅಂದರೆ ಹೊಟ್ಟೆ ಹಸಿತಾಯಿತ್ತು, ಕರೆಕ್ಟಾಗಿ ಒಳ್ಳೆ ಅನ್ನ ದಾಲ್ ತೊಗೊಂಬಂದಂಗೆ ಇತ್ತಿದ್ದು. ಆ ಮೂಮೆಂಟಿಗೆ ನಂಗೆ ಸಾಕಿತ್ತು. ಆ್ಯಂಡ್ ಅದನ್ನು ಅವ್ರ ಕತೆ ಹೇಳಿದಾಗ ನನಗೆ ಲೇಯರ್ಸ್ ತುಂಬ ಇಷ್ಟ ಆಯಿತು. ಇಷ್ಟು ಫಾಸ್ಟಾಗಿ ಮಾಡಿದ್ದಾರೆ ಅನ್ನೋದು ಕತೆ ಇಷ್ಟ ಆಯಿತು. ಆ್ಯಂಡ್ ಆಬ್ವಿಯಸ್ಲಿ ಅವ್ರದ್ದೊಂದು ಮೇಕಿಂಗ್ ಸ್ಟ್ಯಾಂಡರ್ಡ್ ಆ್ಯಂಡ್ ಸ್ಟೈಲ್ ಇದೆ, ವೆಲ್ ಸಪೋರ್ಟೆಡ್ ಬೈ ಸತ್ಯಜ್ಯೋತಿ ಫಿಲ್ಮ್ಸ್. ಐ ಗೆಸ್ ಎವ್ರಿಥಿಂಗ್ ಫೆಲ್ ಇನ್ ಪ್ಲೇಸ್. ಮ್ಯಾಕ್ಸ್ ಆದಮೇಲೆ ಮ್ಯಾಕ್ಸ್ ಸೀಕ್ವೆಲ್ ಮ್ಯಾಕ್ಸ್ 2 ಬರುತ್ತೆ ಅಂತ ಎಲ್ಲರೂ ಅಂದ್ಕೊಳ್ತಿದ್ರು. ನೋಡಿದ್ರೆ ಮಾರ್ಕ್ ಬಂದಿದೆ. ಸೊ ತುಂಬ ಜನ ಹೇಳ್ತಾರೆ ನೋಡೋದಕ್ಕೆ ಸಿಮಿಲರ್ ಇದೆಯಲ್ಲ ಅಂತಕ್ಕಂಥದ್ದು. ಅಲ್ಲ, ಈಗ ಬರುತ್ತಲ್ಲ ಸರ್, ಈಗ ಅದೇ ಡೈರೆಕ್ಟ್ರು ಅದೇ ಟೀಮ್ ಅಂದಮೇಲೆ ಒಂದು ಬಂದೇ ಬರುತ್ತೆ. ಸೆಕೆಂಡ್ ಮ್ಯಾಕ್ಸ್ ಸೀಕ್ವಲ್ ಅನ್ನೋದನ್ನ ನಾವು ಅಂದ್ಕೊಂಡಿದ್ವಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ನಮಗೆ ಅದು ಯಾಕೋ ವೆನ್ ಸ್ಟ್ರಿಂಗ್ಸ್ ಅಟ್ಯಾಚ್ ಆಗಿದ್ದಾಗ ನಮಗೆ ತುಂಬ ರಿಸ್ಟ್ರಿಕ್ಷನ್ಸ್ ಇರ್ತವೆ. ಈಗ ಮ್ಯಾಕ್ಸ್ ಅಂದರೆ ಈಗ ನಾನು ಹೇಳಿದ ಅರ್ಜುನ್ ಮಹಾಕ್ಷಯ್ ಕರೆಕ್ಟಾ, ಅವರೇ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅರ್ಜುನ್ ಮಹಾಕ್ಷಯ್ ಮಾಡಬೇಕಾದ್ರೆ ಅವರು ಆಲ್ರೆಡಿ ಒಂದು ಕ್ಯಾರೆಕ್ಟರ್ ಇಟ್ಟಿದ್ದೀವಿ ನಾವು ಸಡನ್ನಾಗಿ ಬೇರೆ ಮಾಡೋಕ್ಕಾಗಲ್ಲ. ಅದೇ ಪ್ಯಾರಾಮೀಟ್ರಲ್ಲಿ ಅದೇ ಬೌಂಡ್ರಿ ಒಳಗಡೆ ಏನೇನು ಹೇಳೋಕ್ಕಾಗತ್ತೆ ಅಂದಾಗ ಒಂದು ರಿಸ್ಟ್ರಿಕ್ಷನ್ಸ್ ಬರುತ್ತೆ. ಈಗ ಈ ಕ್ಯಾರೆಕ್ಟ್ರ್ ಇವ್ರು ಬರೀತಾ ಇರೋ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ನೋಡೋಕ್ಕೆ ಹೋದರೆ ಇದು ಹೆಂಗೆಂಗೋ ಉಚ್ಚಾಟದ ಪರಮಾವಧಿ ಇದೆ. ಹೀಗಿರ್ಬೇಕಾದ್ರೆ ಅದು ಆ ಮಹಾಕ್ಷಯ ಆಗೋಕ್ಕೆ ಸಾಧ್ಯ ಇಲ್ಲ. ಬಟ್ ಇದು ಬೇರೆ ಥರನೇ ಇದೆ, ಬೇರೆ ಟೈಮ್ ಲೈನಲ್ಲಿ ಬರ್ತಾ ಇದೆ. ಕರೆಕ್ಟ್. ಸೊ ಇದು ತುಂಬಾ ಸೂಟ್ ಆಯಿತು ನಮಗೆ. ಆ್ಯಂಡ್ ವಿ ಥಾಟ್ ನೋ ಸರ್, ಇನ್ನೊಂದು ಯೂನಿವರ್ಸ್ ಕ್ರಿಯೇಟ್ ಮಾಡೋಣ, ಇನ್ನೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡೋಣ, ಇದು ಪರ್ಫೆಕ್ಟ್ ಆಗುತ್ತೆ ಇದಕ್ಕಂತ. ಸೊ ದಟ್ ಈಸ್ ವೆರ್ ವಿತ್ ಮಾರ್ಕ್ ಇಸ್ ವೆಲ್ ಆ್ಯಂಡ್ ಫಾರ್ ಫಾಲನ್. ಆ್ಯಂಡ್ ನೀವೇನು ಹೇಳ್ತಾ ಇದ್ರಿ ಮ್ಯಾಕ್ಸ್ ಥರನೇ ಕಾಣುತ್ತೆ ಅಂದಾಗ ಇಟ್ ಈಸ್ ಆಲ್ಸೋ ಬಿಕಾಸ್ ಮೇ ಬಿ ಈಸ್ ಆಲ್ಸೋ ಸಸ್ಪೆಂಡೆಡ್ ಕಾಪ್. ಬಟ್ ಆ ಸಸ್ಪೆನ್ಷನಿಂದ ಒಂದು ಕತೆ ಇದೆ. ಆ್ಯಂಡ್ ಕಥೆಯಲ್ಲಿ ಏನಾಗಿದೆ ಅಂದರೆ ಒಂದು ರೀಸನಿಂಗ್ ಬಂದಾಗ ಒಬ್ಬ ಮನುಷ್ಯ ಅಧಿಕಾರ ಇಲ್ಲ ಅಂದಾಗಲೂ ಕೆಲಸ ಮಾಡೋದಿದೆಯಲ್ಲ, ಆ್ಯಂಡ್ ಯಾಕೆ ಅದರಲ್ಲಿ ಅಟ್ಲೀಸ್ಟ್ ಅರ್ಜುನ್ ಮಹಾಕ್ಷಯ್ ನೆಕ್ಸ್ಟ್ ಡೇನೇ ರಿಪೋರ್ಟ್ ಆಗ್ತಾ ಇದ್ದಾರೆ. ಇದರಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಇದೆ ಸಸ್ಪೆನ್ಷನ್ನು. ಈಗಷ್ಟೇ ಬಂದಿದ್ದಾರೆ. ಈ ಕೂದಲು ಗೀದಲೆಲ್ಲ ಅದಕ್ಕೇನು ಎಷ್ಟೋ ತಿಂಗಳಾಗಿದೆ ಸಸ್ಪೆಂಡ್ ಆಗಿ, ಇನ್ನೂ ಎಷ್ಟೋ ತಿಂಗಳಿದೆ. ಬಟ್ ಇಲ್ಲಿ ತುಂಬ ಅದ್ಭುತ ವಿಚಾರ ಬರುತ್ತೆ. ಅವನು ಆ್ಯಕ್ಚುಲಿ ಏನಾಗಿದೆ ಈ ಸಿನಿಮಾದಲ್ಲಿ ಒಂದು 2-3 ಲೇಯರ್ ಅಂತ ಹೇಳಿದ್ನಲ್ಲ, ಒಂದೇ ಒಂದು ಲೇಯರಿಗೆ ಮಾತ್ರ ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ ಇಳಿಯೋದು. ಇನ್ನು 2 ಲೇಯರ್ ಓಪನ್ ಆಗುತ್ತೆ, ಅಟ್ಯಾಚ್ ಆಗುತ್ತೆ ಇದಕ್ಕೆ. ಬಟ್ ಅದರಿಂದ ಹೋಗಿರಲ್ಲ ಅವನು, ಬೇರೆನೋ ನಡೆಯುತ್ತಾರೆ. ಸೊ ಅದು ಲೇಯರ್ಸ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ತುಂಬಾ ಕ್ಯಾರೆಕ್ಟರ್ಸ್ ಜಾಸ್ತಿ. ಆ್ಯಂಡ್ ಅಬೌಟ್ 48 hours ಟೈಮ್ ಲೈನ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.